Hello students and welcome to Physics Pep Talk. ಇವತ್ತು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ಮೇಲೆ ಬರುವಂತಹ ಎಲ್ಲ ಪಾಸಿಬಲ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಾನು. ಸೊ ಫಸ್ಟ್ 3 ಚಾಪ್ಟರ್ಸ್ ಫಿಸಿಕ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ. ಹಾಗೆ ಇವತ್ತು ಡಿಸ್ಕಸ್ ಮಾಡೋ ಚಾಪ್ಟ್ರಿಂದ ನಿಮಗೆ ನಿಮ್ಮ ಪ್ರಿಪ್ರೇಟ್ರಿ ಆಗಿರ್ಬೋದು ಅಥವಾ ಫೈನಲ್ ಎಕ್ಸಾಮ್ ಆಗಿರ್ಬೋದು 11 ಮಾರ್ಕ್ಸ್ ಬರುತ್ತೆ. ಆಯಿತಾ? ಈ 11 ಮಾರ್ಕ್ಸ್ ಯಾವ್ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ಅಂತ ಕೇಳಿದ್ರೆ, ಒಂದು MCQ ಇರುತ್ತೆ, 1 MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಇರುತ್ತೆ, ಒಂದು 2 ಮಾರ್ಕ್ ಕ್ವಶನ್ ಇರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಇರುತ್ತೆ ಆ್ಯಂಡ್ ಒಂದು 5 ಮಾರ್ಕ್ ಕ್ವಶನ್ ಇರುತ್ತೆ. ಈ 5 ಮಾರ್ಕು 90 ಒಟ್ಟಿನಲ್ಲಿ ನಾನು ಹೇಳೋದಾದರೆ ಕಾನ್ಫಿಡೆನ್ಸಲ್ಲಿ ಹೇಳಬೇಕು ಅಂದರೆ 70% ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ, 30% ಪ್ರಾಬಬಿಲಿಟಿಲಿ ನಿಮಗೆ ಡಿರೈವೇಷನ್ ಬರುತ್ತೆ 5 ಮಾರ್ಕ್ಸ್ದು. ಆ್ಯಂಡ್ ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಡಿರೈವೇಷನ್ ಅಂತ ಹೇಳಿದ್ರೆ 3+2 ಕೇಳೋ ಪ್ರಾಬಬಿಲಿಟಿ ಇದೆ. ಸೊ ಒಂದೇ 5 ಮಾರ್ಕ್ ಕ್ವಶನ್ ಕೇಳದೇ ಇರಬಹುದು. ಸೊ ಇದರಲ್ಲಿ ಮೋಸ್ಟ್ ಪ್ರಾಬಬಲಿ ನ್ಯೂಮರಿಕಲ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಆಯಿತಾ? ಸೊ ಡಿರೈವೇಷನ್ ಫಸ್ಟ್ ಚಾಪ್ಟ್ರಲ್ಲಿ ಅಲ್ಲಿ ಫಸ್ಟ್ ಚಾಪ್ಟರ್ನ ನೀವು ನೋಡಿದ್ರೆ 70% ಡಿರೈವೇಷನ್ ಪ್ರಾಬಬಿಲಿಟಿ, 30% ನ್ಯೂಮರಿಕಲ್ ಪ್ರಾಬಬಿಲಿಟಿ. ಬಟ್ ಸೆಕೆಂಡ್ ಚಾಪ್ಟ್ರಲ್ಲಿ ನಿಮಗೆ 70% ನ್ಯೂಮರಿಕಲ್ ಪ್ರಾಬಬಿಲಿಟಿ, 30% ಡಿರೈವೇಷನ್ ಪ್ರಾಬಬಿಲಿಟಿ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಏನು ಕಲ್ತ್ಕೊಳ್ಳೋಣ ಅಂತ ಕೇಳಿದ್ರೆ, ಎಲ್ಲ ಪಾಸಿಬಲ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಸೊ ಕ್ವಶನ್ಸ್ ಯಾವ್ಯಾವ ಥರ ಕೇಳ್ಬೋದು, ಅದಕ್ಕೆ ಯಾವ ಥರ ಆನ್ಸರ್ ಬರೀಬೇಕು ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಎಂಡ್ವರೆಗೂ ನೋಡಿ ವಿಡಿಯೋನ. ಮತ್ತು ನಾವು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಷ್ಟ ಆಗ್ತದೆ ಸರ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ಸಜೆಷನನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕೊಡಬಹುದು. ಓಕೆನಾ? ಸೊ ಹಾಗಾದರೆ ನೋಡೋಣ ಫಸ್ಟ್ ಯಾವ ಥರದ ಕ್ವಶನ್ ಕೇಳ್ತಾರೆ ಅಂದರೆ 2 ಮಾರ್ಕ್ಸಲ್ಲಿ. ಸೊ ವಾಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಮೆನ್ಷನ್ 1 ಯೂಸ್ ಆಫ್ ಇಟ್. What do you mean by electrostatic shielding? The electric field intensity inside the cavity of a conductor is always zero and it is unaffected by the external electric field outside the conductor. This is called as electrostatic shielding. ಎಲ್ಲಿ ಯೂಸ್ ಮಾಡ್ತಾರೆ? ಆಲ್ ಮೇಜರ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸಲ್ಲೂ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ನ ಯೂಸ್ ಮಾಡ್ತಾರೆ. ಮೇಜರ್ಲಿ ನಾವು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಬಿಕಾಸ್ ಟು ಅವಾಯ್ಡ್ ಫ್ಲಕ್ಚುಯೇಷನ್ ಇನ್ ದ ರೀಡಿಂಗ್ ಡ್ಯೂ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಔಟ್ಸೈಡ್ ದ ಎಕ್ವಿಪ್ಮೆಂಟ್. ಆಯಿತಾ? ಎಷ್ಟೊಂದು ಬೇಕಾದ್ರೂ ಎಕ್ಸಾಂಪಲ್ಸ್ ಕೊಡ್ಬೋದು, ನೀವು ಯಾವುದಾದ್ರೂ ಬರೀರಿ, ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಸೊ ಈ ಈಕ್ವೇಷನ್ V is equal to 1/4πε0 P cos theta by R square. ಈ ಎಕ್ಸ್ಪ್ರೆಷನ್ ಬರೆದ್ರೆ ಸಾಕು, 1 ಮಾರ್ಕ್ ಬಂತು. ಎಕ್ಸ್ಪ್ಲೈನಲ್ಲಿ P ಅಂದರೆ ಏನು? ಡೈಪೋಲ್ ಮೊಮೆಂಟು. ಸೊ ಥೀಟಾ ಅಂದರೆ ಏನು, ಆರ್ ಅಂದರೆ ಏನು, ಇದೆಲ್ಲ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವೈ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಇಸ್ ಝೀರೋ ಇನ್ಸೈಡ್ ದ ಕಂಡಕ್ಟರ್. ಕಂಡಕ್ಟರ್ ಒಳಗೆ ಚಾರ್ಜ್ ಇರುತ್ತಾ? ಚಾರ್ಜಸ್ ರಿಸೈಡ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಯಾಕೆ ಝೀರೋ ಇರುತ್ತೆ? ಅಕಸ್ಮಾತ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇದ್ದು ಅದರೊಳಗಡೆ ಚಾರ್ಜು ಇದ್ದಿದ್ರೆ ದ ಫ್ರೀ ಚಾರ್ಜ್ ದಟ್ ಆಸ್ ಪ್ರೆಸೆಂಟ್ ಇನ್ಸೈಡ್ ದ ಕಂಡಕ್ಟರ್ ವುಡ್ ಹ್ಯಾವ್ ಡ್ರಿಫ್ಟೆಡ್ ಆ್ಯಂಡ್ ಫಾರ್ಮ್ ಅ ಕರೆಂಟ್ ವಿತ್ ಇನ್ ದ ಕಂಡಕ್ಟರ್ ಅಲ್ವಾ? ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಇಸ್ ಝೀರೋ ಇನ್ಸೈಡ್ ದ ಕಂಡಕ್ಟರ್. ಸೊ ನೆಕ್ಸ್ಟ್ ನೋಡೋದಾದರೆ, ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್. ಫಸ್ಟ್ ನೋಡಿ, ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ರೆ ಈ ಥರ 2 ಪ್ಯಾರಲಲ್ ಬಾಕ್ಸ್ ಬರೆದ್ಬಿಟ್ಟು ಈ ಥರ ಬರೀರಿ. ಸೊ ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು 2 ಐಡೆಂಟಿಕಲ್ ಪಾಸಿಟಿವ್ ಚಾರ್ಜ್. ಸೊ ಯಾವಾಗಲೂ ಈಕ್ವಿಪೊಟೆನ್ಷಿಯಲ್ಲು ಯಾವುದೇ ಒಂದು ಚಾರ್ಜಕ್ಕಾದರೂ ನೀವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ನ ಬರೀಬೇಕು. ಆಯಿತಾ? ಇವಾಗ 2 ಪಾಸಿಟಿವ್ ಲೈಕ್ ಚಾರ್ಜಸ್ನ ಕೇಳಿದ್ರೆ ಈ ಥರ ಬರೀರಿ. ಸೊ ಲಾಸ್ಟಲ್ಲಿ ಏನು ಮಾಡಿ ಅಂದರೆ ಒಂದು ಈ ಥರ ಬರೆದು ಬಿಡಿ. ಆಯಿತಾ? ಸೊ ದಿಸ್ ಇಸ್ ದ ರೈಟ್ ಡಯಾಗ್ರಾಮ್. ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಡೈಪೋಲ್. ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ, ಎರಡಕ್ಕೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬರೆಯೋದಷ್ಟೇ ಈ ಥರ ಕೇಳಿದ್ರೆ. ಆಯಿತಾ? ಇಷ್ಟು ಬರೆದ್ರೆ ಆಗೋಯ್ತು. ಸೊ ಈ ಥರದ್ದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ನು ಬರ್ತಾ ಇರುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಪಾನ್.
ಸೊ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ಗೆ ಕೆಪಾಸಿಟನ್ಸ್ದು ಈಕ್ವೇಷನ್ ಏನು, ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. ಈ ಒಂದು ಈಕ್ವೇಷನ್ ನೆನಪಿದ್ರೆ ಸಾಕು. ಸೊ ಹಾಗಾದರೆ ಕೆಪಾಸಿಟನ್ಸ್ ಡಿಪೆಂಡ್ಸ್ ಆನ್ ದ ಏರಿಯಾ ಆಫ್ ದ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್. As the area increases, capacitance of the parallel plate capacitor increases. ಅದೇ ಥರನೇ it is inversely proportional to the distance of separation between the two parallel plates. So distance ಜಾಸ್ತಿ ಮಾಡ್ತಾ ಹೋದಂಗೂ capacitance value ಕಡಿಮೆ ಆಗ್ತಾ ಬರುತ್ತೆ. And it also depends on the dielectric medium that is placed in between the parallel plated. ಆಯಿತಾ, ಅದರ್ ದನ್ ಏರ್ ಯಾವುದೇ ಹಾಕಿದ್ರೂ ಕೆಪಾಸಿಟನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸೊ 3 ಪಾಯಿಂಟ್ಸ್ ಆಗೋಯ್ತು. ಇಲ್ಲಿ ಕೇಳದೆ 2 ಮಾರ್ಕ್ಸ್ಗೆ ಅಲ್ವಾ. ಸೊ ಯಾವುದಾದ್ರೂ 2 ಪಾಯಿಂಟ್ ಬರೀರಿ ಸಾಕು. ಸೊ ನೆಕ್ಸ್ಟು, ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್. ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 unlike charges when the distance between them is increased? Assume there is no external electric field. ಇದು ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತದಲ್ಲ, ಕ್ವಶನ್ ತುಂಬ ಸಿಂಪಲ್ಲು. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಏನು? ಇಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದೋಸ್ ಚಾರ್ಜಸ್ ಟು ದೇರ್ ಪರ್ಟಿಕ್ಯುಲರ್ ಪೊಸಿಷನ್ಸ್. ಸೊ ಟು ಫಾರ್ಮ್ ದ ಸಿಸ್ಟಮ್ ಅಂತ ಬರೆದ್ರೆ ಆಗೋಯ್ತು, ಇದ್ರ ಡೆಫಿನೇಷನ್ ಮುಗೀತು. ಆ್ಯಂಡ್ ಇವಾಗ ಸೆಕೆಂಡ್ ಪಾರ್ಟ್ ಕ್ವಶನಲ್ಲಿ, ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಅನ್ಲೈಕ್ ಚಾರ್ಜಸ್. ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ನ ಅದ್ರ ಮಧ್ಯೆ ಇರೋ ಡಿಸ್ಟೆನ್ಸನ್ನ ಇನ್ಕ್ರೀಸ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಅಂದರೆ ಅನ್ಲೈಕ್ ಚಾರ್ಜಸ್ಸು. ಸೊ ನೋಡಿ ಈ ಈಕ್ವೇಷನ್ ಅಲ್ವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ. ಸೊ 1/4πε0 Q1 Q2 by R. ಸೊ ಇಲ್ಲಿ ಪೊಸಿಷನ್ನು ನಾನು ಬರೆದಿದ್ದೀನಿ ಸುಮ್ಮನೆ. ಸೊ ಇವಾಗ ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತ ಕೇಳ್ತಾರೆ. ಕರೆಕ್ಟ್, ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಸಿನ್ಸ್ Q1 Q2 ಅನ್ಲೈಕ್ ಚಾರ್ಜಸ್ ಅಲ್ವಾ, ಪ್ರಾಡಕ್ಟ್ ಆಫ್ Q1 Q2 ವಿಲ್ ಆಲ್ವೇಸ್ ಬಿ ಲೆಸ್ ದನ್ 0. ಒಂದು ಪಾಸಿಟಿವ್ ಇದ್ದರೆ ಒಂದು ನೆಗೆಟಿವ್, ಒಂದು +2 ಕೂಲಂಬ್ ಇದ್ದು ಇನ್ನೊಂದು -1 ಇದ್ದರೂ ದ ಪ್ರಾಡಕ್ಟ್ ವಿಡ್ ಬಿ ನೆಗೆಟಿವ್ ಅಲ್ವಾ. ಸೊ ನೆಗೆಟಿವ್ ಆಗಿದ್ದಾಗ ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ದ ಪೊಟೆನ್ಷಿಯಲ್ ಎನರ್ಜಿ, ಇದು ರೆಸಿಪ್ರೋಕಲ್ ಅಲ್ವಾ. ಸೊ ಇದನ್ನು ಇನ್ಕ್ರೀಸ್ ಮಾಡಿದ್ರೆ ಇದು ನೆಗೆಟಿವ್, ಟೋಟಲ್ ವ್ಯಾಲ್ಯೂ ಇಟ್ ಸೆಲ್ಫ್ ಇಸ್ ನೆಗೆಟಿವ್. ನೆಗೆಟಿವ್ ವ್ಯಾಲ್ಯೂಲಿ ಇದಾಗ್ತಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸಸ್ ಅಂತ ಬರೆದ್ರೆ ಆಗೋಯ್ತು ಅಷ್ಟೆ. ಪ್ರಾಡಕ್ಟ್ ನೆಗೆಟಿವ್ ಇರೋದ್ರಿಂದ ರೆಸಿಪ್ರೋಕಲಲ್ಲಿ ನಾನು ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋದಂಗೂ ಇದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗೋದಿಲ್ಲ. ಅಷ್ಟು ನೆನಪಿದ್ರೆ ಸಾಕು ನಿಮಗೆ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಲೈಕ್ ಚಾರ್ಜಸ್ ಇಸ್ ಪಾಸಿಟಿವ್, ಎಕ್ಸ್ಪ್ಲೈನ್. ಸೊ 2 ಲೈಕ್ ಚಾರ್ಜಸ್ ಅಂದರೆ 2 ಪಾಸಿಟಿವ್ ಚಾರ್ಜು. ಸೊ 2 ಪಾಸಿಟಿವ್ ಚಾರ್ಜ್ ಇದ್ದಾಗ ನಾವು ಇದನ್ನು ಹತ್ತಿರ ತೊಗೊಂಡು ಬರೋಕ್ಕೆ ಹೋದರೆ ಏನಾಗುತ್ತೆ, ಇದೆರಡರ ಮಧ್ಯೆ ಯಾವ ಟೈಪ್ ಆಫ್ ಫೋರ್ಸ್ ಇರುತ್ತೆ? ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಇದಕ್ಕೆ ಒತ್ತಾಯಪೂರ್ವಕವಾಗಿ ನಾನು ಇದೆರಡನ್ನ ಹತ್ತಿರ ತೊಗೊಂಬರಬೇಕು, ಅಟ್ ಎ ಡಿಸ್ಟೆನ್ಸ್ ಆಫ್ R12 ಅಂತ ಕನ್ಸಿಡರ್ ಮಾಡಿ. ಆವಾಗ ನಾನು ಇಷ್ಟು ಎನರ್ಜಿನ ಇನ್ಪುಟ್ ಹಾಕಬೇಕು. ಹಾಗಾಗಿ ಇದು ಪಾಸಿಟಿವ್ ಇರಲೇಬೇಕು, ಎಕ್ಸ್ಟರ್ನಲ್ ಆಗಿ ನಾನು ವರ್ಕ್ ಮಾಡಲೇಬೇಕಲ್ವಾ. ಹಾಗಾಗಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯಾವಾಗಲೂ ಪಾಸಿಟಿವೇ ಇರುತ್ತೆ ಫಾರ್ ಯಾವುದಕ್ಕೆ? ಲೈಕ್ ಚಾರ್ಜಸ್, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋದು, ಮಾಡೆಲ್ ಕ್ವಶನ್ ಪೇಪರ್ 1 ಈ ವರ್ಷದ್ದು. ಆ್ಯಂಡ್ ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಈ ವರ್ಷದ್ದು. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನು? ಸೊ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟರ್ಸು ನಿಮಗೆ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಅದರದ್ದೇ ಆದಂತಹ ಡೈಪೋಲ್ ಮೊಮೆಂಟ್ ಇರುತ್ತೆ, ವಿತೌಟ್ ಎನಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಇದು ಪೋಲಾರ್ ಮಾಲಿಕ್ಯೂಲ್ಸ್, ಆಯಿತಾ. ಆ್ಯಂಡ್ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದು ಅಂತಾದರೆ HCl ಅಂತ ಕೊಡ್ಬೋದು, H2O ಅಂತ ಕೊಡ್ಬೋದು. ಇದೇ ಥರ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆದರೆ ಅದಕ್ಕೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜು ಕೋಇನ್ಸೈಡ್ ಆಗ್ತಾ ಇರುತ್ತೆ, ಅದಕ್ಕೆ ಅದರದ್ದೇ ಆದಂತಹ ಡೈಪೋಲ್ ಮೊಮೆಂಟ್ ಇರೋದಿಲ್ಲ. ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ ಅಂತ ಕೊಡೋದಾದರೆ H2 ಅಂತ ಕೊಡ್ಬೋದು, CO2 ಅಂತ ಕೊಡ್ಬೋದು. ಸೊ ಇದ್ರ ಮಧ್ಯೆ ಆರಾಮಾಗಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕೇಳಿದ್ರೆ ಅದೆರಡರದ್ದು ಡೆಫಿನೇಷನ್ನು ಎರಡಕ್ಕೊಂದೊಂದು ಎಕ್ಸಾಂಪಲ್ ಬರೆದ್ರು 3 ಮಾರ್ಕ್ಸ್ವರೆಗೂ ಕೇಳ್ತಾರೆ ಆ ಥರದ ಕ್ವಶನನ್ನು, ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ನೋಡೋದಾದರೆ, ವಾಟ್ ಇಸ್ ಮೆಂಟ್ ಬೈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಿದ್ದಾರೆ. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು? ಸೊ ಯಾವುದೇ ಒಂದು ಸರ್ಫೇಸ್ ಮೇಲೆ ದ ಪೊಟೆನ್ಷಿಯಲ್ ಅಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ರಿಮೈನ್ಸ್ ದ ಸೇಮ್ ಅಂತ ಆದರೆ ದಟ್ ಸರ್ಫೇಸ್ ಇಸ್ ಕನ್ಸಿಡರ್ಡ್ ಆಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್, ಈಗ ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಆಪೋಸಿಟ್ ಚಾರ್ಜಸ್, ಎರಡಕ್ಕೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬರೀರಿ ಅಷ್ಟೇ.
ಓವರ್ಲ್ಯಾಪ್ ಮಾಡೋ ಥರದ್ದು ಯಾವುದು ಬರೆಯೋಕ್ಕೆ ಹೋಗಬೇಡಿ. ಸೊ ಅಷ್ಟೇ, ಇದು 2 ಮಾರ್ಕ್ಸ್ ಬಂದುಬಿಡ್ತು. ನೆಕ್ಸ್ಟ್ ನೋಡೋದಾದರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಆನ್ ಕೆಪಾಸಿಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಯು ಇಸ್ ಹಾಫ್ ಸಿ ವಿ ಸ್ಕ್ವೇರ್ ಇದೆಯಲ್ಲ, ಕೆಲವರು ಯು ಅಂತ ಬರೀತಾರೆ, ಕೆಲವರು ಇ ಅಂತ ಬರೀತಾರೆ. ಸೊ ದಟ್ ಡಿಪೆಂಡ್ಸ್ ಆನ್ ಕಾಲೇಜ್, ನಿಮ್ಮ ಕಾಲೇಜಲ್ಲಿ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಆ ಥರ. ಸೊ ಹಾಫ್ ಸಿ ವಿ ಸ್ಕ್ವೇರ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಆಗೋಯ್ತು. ಸೊ ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸ್. ಸೊ ಇದು ತುಂಬ ಕ್ವಶನ್ಸ್ ಇದ್ದಾವೆ. 3 ಮಾರ್ಕ್ ಕ್ವಶನ್ನು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಇದೆಯಲ್ಲ, ಈ ಡಿರೈವೇಷನ್ ಮಾಡಿ. 3 ಮಾರ್ಕ್ಗೆ ಬರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಸೊ ಇ ಇಸ್ ಮೈನಸ್ ಡಿ ವಿ ಬೈ ಡಿ ಆರ್. Electric field will always be in the direction of decreasing potential, ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಏನು ಕರಿತೀವಿ, ಈ ಡಿರೈವೇಷನನ್ನು ಮಾಡಿ. ಕೆಲವರು ಇದನ್ನು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತಲೂ ಹೇಳ್ತಾರೆ. ಸೊ ದಟ್ ಡಿಪೆಂಡ್ಸ್ ಅಗೇನ್. ಸೊ ನಿಮ್ಮ ಕಾಲೇಜಲ್ಲಿ ಯಾವ ಥರ ನೊಟೇಷನ್ ಹೇಳ್ಕೊಟ್ಟಿದ್ದಾರೋ ಆ ಥರ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ, ಆಯಿತಾ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಇದು ಸಿ ಇ ಟಿಲೂ ತುಂಬ ಮ್ಯಾಟ್ರ್ ಆಗುತ್ತೆ ಇದು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು, derive an expression for potential energy of electric dipole placed in an uniform electric field. U is minus P dot E. So dot product of dipole moment and the electric field intensity ಅಥವಾ ಮೈನಸ್ ಪಿ ಇ ಕಾಸ್ ಥೀಟಾ ಇದೆಯಲ್ಲ, ಈ ಡಿರೈವೇಷನನ್ನು ಮಾಡಿ. ಇದು 3 ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಇದರಲ್ಲಿ ನಾನು ಎಲ್ಲೆಲ್ಲಿ ಈ ವರ್ಷ ಕೇಳಿದ್ದಾರೆ ಅಂತ ಬರೆದಿದ್ದೀನೋ ಆ ವರ್ಷ ಮಾತ್ರ ಕೇಳಿರೋದು ಅಂತಲ್ಲ, ನಾನು ಬರೀ ಫೈನಲ್ ಎಕ್ಸಾಮ್ ಪೇಪರ್ನ ಕನ್ಸಿಡರ್ ಮಾಡಿರ್ತೀನಿ. ಎಷ್ಟೊಂದು ಸತಿ ರಿಪೀಟರ್ ಪೇಪರ್ಸಲ್ಲೂ ಬಂದಿರುತ್ತೆ. ಆ್ಯಂಡ್ ಇದು ನಿಮ್ಮ ಪ್ರಿಪ್ರೇಟ್ರಿಗೂ 100% ಹೆಲ್ಪ್ ಆಗುತ್ತೆ ಮಕ್ಕಳೇ. ಸೊ ಯಾಕೆಂದರೆ ಈ ಚಾಪ್ಟ್ರಿಂದ ಬರೋ ಎಲ್ಲ ಪಾಸಿಬಲ್ ಕ್ವಶನ್ಸನ್ನು ನಾನು ತೊಗೊಂಡಿರ್ತೀನಲ್ವಾ, ಹಾಗಾಗಿ ಇದರಿಂದ ಆಚೆ ಕ್ವಶನ್ ಫ್ರೇಮ್ ಮಾಡೋದು ಟೀಚರ್ಸ್ಗೂ ಕಷ್ಟ ಆಗಿಬಿಡುತ್ತೆ, ಆಯಿತಾ. ಹಾಗಾಗಿ ಇಷ್ಟು ಕಲ್ತ್ಕೊಂಡ್ರೆ ಮೋರ್ ದ್ಯಾನ್ ಸಫಿಷಿಯಂಟ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಕೇಳಿದ್ದಾರೆ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಏನು, ಸೊ ಅದರದ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ದು ಸೆಂಟರು ಸಪರೇಟಾಗಿ ಇರುತ್ತೆ. ವೆರಾಸ್ ಇನ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ದೇ ಕೋಇನ್ಸೈಡ್. ಆ್ಯಂಡ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ದೇ ಹ್ಯಾವ್ ದೇರ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ಇದಕ್ಕೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟು ಇರೋದಿಲ್ಲ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಒಂದು ಎಕ್ಸಾಂಪಲ್ ಅಂದರೆ HCl ಅಂತ ತಗೊಳ್ಳಿ, H2O ಅಂತ ತಗೊಳ್ಳಿ. ಸೊ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ಒಂದು ಎಕ್ಸಾಂಪಲ್ ಅಂದರೆ H2 ಅಥವಾ CO2 ಅಂತ ತಗೊಳ್ಳಿ. ಆಗೋಯ್ತಲ್ವ, 3 ಮಾರ್ಕ್ಸ್ ಬಂದ್ಬಿಡ್ತು ನಿಮಗೆ. ಸೊ ನೆಕ್ಸ್ಟ್, ವಾಟ್ ಈಸ್ ಅ ಕೆಪಾಸಿಟರ್? ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಡಿಪೆಂಡ್ಸ್. ಕೆಪಾಸಿಟರ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀರಿ. ಈಗ ಗೊತ್ತಲ್ಲ ಈಕ್ವೇಷನು, ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. ಆನ್ ವಾಟ್ ಫ್ಯಾಕ್ಟರ್ಸ್ ದ ಕೆಪಾಸಿಟನ್ಸ್ ಡಿಪೆಂಡ್ಸ್. 2 ಪಾಯಿಂಟು, 3 ಮಾರ್ಕ್ಸ್ ಬಂತು. ಸೊ ಮೆನ್ಷನ್ ಎನಿ 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ರಿಗಾರ್ಡಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋದು. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕಂಪೇರೇಟಿವ್ಲಿ ಸ್ವಲ್ಪ ತರಲೆ ಪ್ರಶ್ನೆ ಅಂತಲೇ ನಿಮ್ಗೆ ಅನಿಸುತ್ತೆ, ಯಾಕೆಂದರೆ ಪ್ರೀವಿಯಸ್ ಇಯರ್ಸಲ್ಲೇ ಆ ಕ್ವಶನ್ಸ್ ಯಾವತ್ತೂ ಕೇಳಿರಲ್ಲ. ಸೊ ಏನೇನು ಬರಿಬೋದು ಇದಕ್ಕೆ? ದ ಚಾರ್ಜ್ ರಿಸೈಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ವೇರ್ ದ ಇನ್ಸೈಡ್ ಆಫ್ ದ ಕಂಡಕ್ಟರ್ ಚಾರ್ಜ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಬರೀಬೇಕಾದ್ರೆ. ಅದಾದಮೇಲೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಚಾರ್ಜ್ಡ್ ಕಂಡಕ್ಟರ್ ಇಸ್ ಆಲ್ವೇಸ್ 0 ಅಂತ ಬರೀರಿ. ಅದಾದಮೇಲೆ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ನಾರ್ಮಲ್ ಟು ದ ಕಂಡಕ್ಟರ್, ಚಾರ್ಜ್ಡ್ ಕಂಡಕ್ಟರ್ ಅಂತ ಬರೀರಿ. ಅದಾದಮೇಲೆ ಇನ್ನೇನು ಬರಿಬೋದು? ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ವಾಲ್ಯೂಮ್ ಆಫ್ ದ ಕಂಡಕ್ಟರ್ ಅಂತ ಬರಿಬಹುದು. ಇವೆಲ್ಲ ಇಂಪಾರ್ಟೆಂಟ್ ರಿಸಲ್ಟ್ಸ್ ರಿಗಾರ್ಡಿಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್. Charge reside only on the outer surface of the conductor. Electric field inside the charged conductor is 0. The electric field is always normal to the surface of the conductor. And ಇನ್ನೊಂದು ಯಾವ್ದು ಹೇಳಿದೆ ನನಗೆ ಮರ್ತೋಯ್ತು. The electrostatic potential of a charged conductor is constant throughout its volume. ಸೊ ಇಷ್ಟನ್ನು ಬರೀರಿ ಅಷ್ಟೇ, ಆಯಿತಾ. ನೆಕ್ಸ್ಟ್ ನೋಡೋದಾದರೆ ಮಾಡೆಲ್ ಕ್ವಶನ್ ಪೇಪರ್ 1 and 3 ಬೋತ್ ಎರಡರಲ್ಲಿ ಕೇಳಿದ್ದಾರೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ಅ ಸೀರೀಸ್ ಕಾಂಬಿನೇಷನ್ ಆಫ್ 2 ಡಿಫ್ರೆಂಟ್ ಕೆಪಾಸಿಟರ್ಸ್. ಸೊ 2 ಕೆಪಾಸಿಟರ್ C1 ಆ್ಯಂಡ್ C2 ಎರಡು ಇದ್ದು ನಾನು ಇದನ್ನು ಯಾವ ಥರ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಯಾವ ಥರ ಇರುತ್ತೆ? ಸೀರೀಸಲ್ಲಿ ಎಫೆಕ್ಟಿವ್ ಕೆಪಾಸಿಟನ್ಸ್ 1/CS ವಿಲ್ ಬಿ 1/C1 ಪ್ಲಸ್ 1/C2. ಸೊ ಈ ಡಿರೈವೇಷನು. ಆ್ಯಂಡ್ ಅದೇ ಥರನೇ ಪ್ಯಾರಲಲ್ ಕಾಂಬಿನೇಷನಲ್ಲೂ ಪಕ್ಕ ಕೇಳ್ತಾರೆ. ಅವಾಗ C1 ಆ್ಯಂಡ್ C2 ಇದ್ದರೆ C1 ಪ್ಲಸ್ C2 ಅಂತ ಆ ಡಿರೈವೇಷನ್ ಮಾಡಿದ್ರೆ ಆಗೋಯ್ತು. ತುಂಬ ಸಿಂಪಲ್ ಆಗಿದೆ ಆ ಡಿರೈವೇಷನ್. ನೆಕ್ಸ್ಟು
ವಾಟ್ ಇಸ್ ಮೆಂಟ್ ಬೈ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದು ಅಷ್ಟೇ 2 ಮಾರ್ಕ್ಸಲ್ಲೇ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಏನು ಅಂತ ಹೇಳಿದ್ದೆ. ಅದನ್ನು ಮತ್ತೆ ಡೆಫಿನೇಷನ್ ಕೇಳ್ತಾ ಇದ್ದಾರೆ. ಇದಕ್ಕೆ ಮೋಸ್ಟ್ಲಿ 1 ಮಾರ್ಕ್ ಬರುತ್ತೆ ಆ್ಯಂಡ್ ಇದಕ್ಕೆ 2 ಮಾರ್ಕ್ಸ್ ಇದೆ. ಸೊ ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಆಗಲೇ ಹೇಳ್ಕೊಟ್ಟಿದ್ದೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಥರ ಬರೆದ್ಬಿಟ್ಟು ಇದನ್ನು ಬರೀರಿ ಅಷ್ಟೇ. ಆ್ಯಂಡ್ ಚಾರ್ಜ್, ಪಾಯಿಂಟ್ ಚಾರ್ಜ್. ಸೊ ಪಾಯಿಂಟ್ ಚಾರ್ಜ್ ಅಂದರೆ ಪಾಸಿಟಿವ್ ಯೂಶ್ವಲಿ, ಇದಕ್ಕೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬರೆದ್ರೆ ಆಗೋಯ್ತು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಆಯಿತಾ, ಸಿಂಪಲ್. ಸೊ ಇಷ್ಟೇ ಪಾಸಿಬಲ್ ಕ್ವಶನ್ಸ್ ಇನ್ 3 ಮಾರ್ಕ್ಸ್. 5 ಮಾರ್ಕ್ಸಲ್ಲಿ ಇದರಲ್ಲಿ ಡಿರೈವೇಷನ್ನು ಮೋಸ್ಟ್ಲಿ ಇದೆರಡರಲ್ಲೇ ಕೇಳ್ತಾರೆ. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಯು ಇಸ್ 1/4πε0 Q1 Q2/R. ಈ ಡಿರೈವೇಷನ್ ಇದೆಯಲ್ಲ, ಈ ಡಿರೈವೇಷನನ್ನು 5 ಮಾರ್ಕ್ಸ್ ಕೇಳಿದ್ದಾರೆ ಬ್ಯಾಕ್ ಇನ್ ದ ಡೇಸ್. ಈಗ ಕೇಳಬೇಕು ಅಂತ ರೆಸ್ಟ್ರಿಕ್ಷನ್ ಇಲ್ಲ. ಮೋಸ್ಟ್ ಪ್ರಾಬಬಲಿ ಇದರಲ್ಲೆಲ್ಲರೂ 5 ಮಾರ್ಕ್ಸು 3+2 ಬರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಯಾಕೆಂದರೆ ಈ ಕ್ವಶನಲ್ಲಿ, ಈ ಚಾಪ್ಟ್ರಲ್ಲಿ ಬೇಸಿಕಲಿ 3 ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸು ತುಂಬ ಫ್ರೇಮ್ ಮಾಡ್ಬೋದು ಒಂದು 5 ಮಾರ್ಕ್ ಕ್ವಶನ್ಗಿಂತನೂ. ಆ್ಯಂಡ್ ಅಗೈನ್ ನನಗೆ ಇದರಲ್ಲಿ ಡಿರೈವೇಷನ್ ಫಾರ್ 5 ಮಾರ್ಕ್ಸ್ ಬರೋದು ಡೌಟ್ ಇದೆ. ಮೋಸ್ಟ್ ಪ್ರಾಬಬಲಿ ನ್ಯೂಮರಿಕಲ್ಸೇ ಬರುತ್ತೆ ಈ ಚಾಪ್ಟ್ರಿಂದ. ಹಾಗಾಗಿ ನ್ಯೂಮರಿಕಲ್ಸ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಆಯಿತಾ. ನೆಕ್ಸ್ಟು ಡಿರೈವೇಷನ್ ಅಂತ ನೋಡೋದಾದರೆ, ಡಿಫೈನ್ electric potential due to a point charge and arrive at the expression for electric potential at a point due to a point charge. ಇದು ನೋಡಿ 2018, 2025 ಆ್ಯಂಡ್ ಈ ವರ್ಷದ ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ಸೊ ಈ ಡಿರೈವೇಷನ್ 1/4πε0 Q/R. ಸೊ ಈ ಡಿರೈವೇಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ಟು ಬಿ ಆನ್ ದ ಸೇಫರ್ ಸೈಡ್, ನೀವು ಇದೆಲ್ಲ ನಾನು ಯಾವ್ಯಾವ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಲ್ಲ, ಅಟ್ಲೀಸ್ಟ್ ಈ ಕ್ವಶನ್ಸ್ನ ನೀವು ಕಲ್ತ್ಕೊಂಡು ಹೋಗಿದ್ರೆ ಪ್ರಾಬಬಿಲಿಟಿ ಆಫ್ ಯು ಸ್ಕೋರಿಂಗ್ ಫುಲ್ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್ ಇಸ್ ವೆರಿ ಹೈ, ಆಯಿತಾ. ಯಾಕಂದರೆ ನಾನು ಆಲ್ ಪಾಸಿಬಲ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮಕ್ಕಳೇ, ಅರ್ಧಂಬರ್ಧ ಮಾಡ್ತಾ ಇಲ್ಲ, ಆಯಿತಾ. ಇನ್ಕ್ಲೂಡಿಂಗ್ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ಸು ತೊಗೊಂಡು ನಿಮಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ನ್ಯೂಮರಿಕಲ್ಸು ಇದರಿಂದ ತುಂಬಾ ಬರುತ್ತೆ. ನಾನು ಆದಷ್ಟು ಯೂಟ್ಯೂಬಲ್ಲೂ ಇದಕ್ಕೆ ನ್ಯೂಮರಿಕಲ್ಸ್ ಎಲ್ಲ ಮಾಡಿ ಕೊಡ್ತೀನಿ ಮಕ್ಕಳೇ, ಆಯಿತಾ. ಆ್ಯಂಡ್ ಅಗೈನ್ ನಿಮಗೆ ಯಾರಿಗಾದರೂ ಕಾಲೇಜಲ್ಲಿ ಸರಿಯಾಗಿ ಪಾಠನೇ ಆಗಿಲ್ಲ, ಇನ್ನು ಇರೋದು ಸ್ವಲ್ಪನೇ ದಿನ ಫೈನಲ್ ಎಕ್ಸಾಮ್ಗೆ, ನಾನು ಏನೂ ಓದೇ ಇಲ್ಲ ಸರ್, ನನಗೇನೂ ಬರೋದೇ ಇಲ್ಲ, ನನ್ನ ಹತ್ರ ನೋಟ್ಸೇ ಇಲ್ಲ ಓದೋದಕ್ಕೆ, ಏನು ಮಾಡಬೇಕು ಅಂತ ಕೇಳಿದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ. ಈ ಲೋಗೋ ಕಾಣಿಸ್ತಾ ಇದೆಯಲ್ಲ, ನಾನು ಹಾಕ್ಕೊಂಡಿದ್ದೀನಲ್ಲ, ಇದೇ ಲೋಗೋ ಇರೋ ಆ್ಯಪ್ ನಿಮಗೆ ಸಿಗುತ್ತೆ. ಅದರಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಅಂತ ಇದೆ ಮಕ್ಕಳೇ. ಸೊ ಹಲವಾರು ಕೋರ್ಸಸ್ನ ನಾವು ಆಫರ್ ಮಾಡ್ತೀವಿ. ಅದರಲ್ಲಿ ಕ್ವಿಕ್ ರಿವಿಷನ್ ಇಸ್ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಕೋರ್ಸ್. ಯಾಕೆ ಅಂದರೆ ನಿಮಗೆ ಜಸ್ಟ್ ಕೆಮಿಸ್ಟ್ರಿ ಆದರೆ 19 ಡೇಸಲ್ಲಿ ಮುಗಿಸ್ಕೊಡ್ತೀವಿ ಫುಲ್ ಕೆಮಿಸ್ಟ್ರಿನ. ಪರ್ ಡೇ 2.5 hours ಓದಬೇಕು. ಫಿಸಿಕ್ಸ್ ಆದರೆ 20 ಡೇಸಲ್ಲಿ ಮುಗಿಸ್ತೀವಿ, ಪರ್ ಡೇ 2 hours ಓದಬೇಕು. ಮ್ಯಾಥಮೆಟಿಕ್ಸ್ ಆದರೆ 21 ಡೇಸಲ್ಲಿ ಮುಗಿಸ್ತೀವಿ, ಪರ್ ಡೇ 3 hours ಓದಬೇಕು. ಮ್ಯಾಥಮೆಟಿಕ್ಸ್ ಎಲ್ಲ ಪ್ರಾಬ್ಲಮ್ಮು ಮಾಡಿಸ್ತೀವಲ್ವಾ, ಹಾಗಾಗಿ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಕಲೀಲೇಬೇಕು ನಿಮ್ಮ ಟೀಚಿಂಗಲ್ಲೇ ಅಂದರೆ A to Z ಹೇಳ್ಕೊಡ್ತೀವಿ ಕಣ್ರೋ. ಅಲ್ಲಿ ಅರ್ಧಂಬರ್ಧ ಪಾಠ ಮಾಡೋದಿಲ್ಲ, ಫುಲ್ಲು ಪಾಠ, ಫುಲ್ಲು ಬ್ಯೂಟಿಫುಲ್ ನೋಟ್ಸು. ನೋಟ್ಸ್ ಯಾವ ಥರ ಇರುತ್ತೆ ಗೊತ್ತಾ, ಸುಮ್ಮನೆ ಒಂದು ತೋರಿಸ್ತೀನಿ ನೋಡಿ. ನೋಟ್ಸು ನಿಮಗೆ ಈ ಥರದ ನೋಟ್ಸನ್ನು ಕೊಡ್ತೀವಿ. ಸೊ ಇದರಲ್ಲಿ ಓದೋದು ಎಷ್ಟು ಈಸಿ, ಈ ಥರದ ನೋಟ್ಸು ಬ್ಯೂಟಿಫುಲ್ಲಾಗಿರುತ್ತೆ. ಆ್ಯಂಡ್ ಇದಕ್ಕೆ ಇದು ಅಷ್ಟೇ, ಏನು ಪಾಠ ಮಾಡಿರೋದು ಅಷ್ಟೇ, ತುಂಬ ಈಸಿಯಾಗಿ ಅರ್ಥ ಆಗೋ ಥರನೇ ಪಾಠನ ಮಾಡಿರುತ್ತೆ, ಆಯಿತಾ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಕೋರ್ಸು ಸಿಗ್ತವೆ. ಆ್ಯಂಡ್ KCET ಕ್ರ್ಯಾಶ್ ಕೋರ್ಸು ಇರ್ತವೆ ಅದರಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದೇ ಥರದ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.